ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ವ್ಲಾಗ್ಸ್. ಇವತ್ತು ಮನ್ನಾರ್ಸ್ ಮಾರ್ಕೆಟ್ನ ತೋರಿಸ್ಬೇಕು ಅಂತ ಮನ್ನಾರ್ಸ್ ಮಾರ್ಕೆಟಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಅಂಗಡಿ ಇದೆ ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ಫುಲ್ ವೀಡಿಯೋಸ್ನ ನೋಡಿ ಲಾಸ್ಟಿಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮನ್ನಾರ್ಸ್ ಮಾರ್ಕೆಟಲ್ಲಿ ದೀಪಾವಳಿ ಪ್ರಯುಕ್ತ ತುಂಬ ಐಟಮ್ಸ್ಗಳನ್ನ ಡಿಸ್ಪ್ಲೇ ಮಾಡಿದರು. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಖುಷಿ ಅನ್ನಿಸ್ತು. ನೋಡಿ, ಆಟ ಸಾಮಾನು, ಮಕ್ಕಳ ಆಟ ಸಾಮಾನೆಲ್ಲ ಇದೆ. ಹಾಗೆ ನನ್ನ ರೈಟ್ ಸೈಡಲ್ಲಿ ಈ ದೇವ್ರ ಮನೆಗೆಲ್ಲ ಡೆಕೋರೇಟ್ ಮಾಡ್ತೀವಲ್ಲ, ಆ ಥರ ಐಟಮ್ಸ್ಗಳು ಇಲ್ಲಿತ್ತು. ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಕಲರ್ ಪ್ಲಾಸ್ಟಿಕ್ ಲೋಟಸ್ಗಳಿದ್ದಾವೆ ಅಂತ. ಹಾಗೆ ಈಗ ದೀಪಾವಳಿ ಹತ್ರ ಬಂತು, ದೀಪಗಳನ್ನ ಕೇಳೋಣ ಅಂತ ಈ ಕ್ಯಾಂಡಲ್ಗಳನ್ನ ಕೇಳಿದೆ ಏನು ರೇಟು ಅಂತ. 120 ರುಪೀಸ್ ಹೇಳಿದ್ರು. ಇನ್ನು ಕಡಿಮೆ ಪ್ರೈಸಲ್ಲಿ ತೋರಿಸಿ ಅಂತ ಅಂದೆ. ಇದನ್ನು ತೋರಿಸಿದ್ರು 70 ರುಪೀಸ್ ಅಷ್ಟೇ ಇದು. ಹಾಗೆ ಈ ರಂಗೋಲಿ ಬಿಡೋ ಜಾಲರಿಗಳು ಮತ್ತು ಸಣ್ಣ ಸಣ್ಣ ದೀಪಗಳು, ಲೈಟಿಂಗ್ಸ್ಗಳು, ಹಾಗೆ ಈ ಓಮ್ ಅಂತ ಬರೆದಿರೋ ಅಕ್ಷರಗಳು, ಈ ಥರ ವೆರೈಟಿ ಐಟಮ್ಸ್ಗಳು ಇಲ್ಲಿ ಇತ್ತು. ಕೆಲವು ಐಟಮ್ಸ್ಗಳ ಹೆಸರು ನನಗೆ ಗೊತ್ತಿಲ್ಲ. ಇದು ಬಂದು 50 ರುಪೀಸ್ ಹೇಳಿದ್ರು. ಚೆನ್ನಾಗಿದೆ ಅಲ್ಲ, 50 ರುಪೀಸ್ ಕೊಡ್ಬೋದು. ಮತ್ತು ಬಾಗಿಲಿಗೆಲ್ಲ ಅಂಟಿಸ್ತೀವಲ್ಲ ಸ್ಟಿಕ್ಕರ್ಸ್, ಅದು ಸಹ ಇಲ್ಲಿ ಸಿಗುತ್ತೆ. ಹಾಗೆಯೇ ಮುಂದೆ ಹೋಗೋಣ, ಏನು ಸಿಗುತ್ತೆ ಅಂತ ನೋಡೋಣ. ಪ್ಲಾಸ್ಟಿಕ್ ಐಟಮ್ಸ್ಗಳು ಮುಂದೆ ಎಲ್ಲ ಸಿಗೋದು ಆಲ್ಮೋಸ್ಟ್ ಅಂಗಡಿಗಳು. ಹಾಗೆ ದಿನಸಿ ಅಂಗಡಿಗಳು ಸಹ ಇಲ್ಲಿ ಸಿಗುತ್ತೆ. ಈ ಕಡೆ ಚಕ್ಲಿ, ನಿಪ್ಪಟ್ಟು, ಈ ಥರ ಕೋಡ್ಬಳೆ, ಈ ಥರ ಅಂಗಡಿ ನನ್ನ ಆಪೋಸಿಟ್ಟು, ನನ್ನ ಲೆಫ್ಟ್ ಸೈಡಲ್ಲಿ ಇತ್ತು. ಇಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಏನಕ್ಕೆ ನಾವು ಪರ್ಚೇಸ್ ಮಾಡಬೇಕು ಅಂದರೆ, ಹೊರಗಡೆ ನಾವು ಪರ್ಚೇಸ್ ಮಾಡಿದ್ರೆ 40ಇಂದ 50 ತನಕ ಜಾಸ್ತಿ ದುಡ್ಡನ್ನ ಕೊಟ್ಟಿರ್ತೀವಿ. ಮನ್ನಾರ್ಸ್ ಮಾರ್ಕೆಟು ಹೋಲ್ಸೇಲ್ ಆಗಿರೋದ್ರಿಂದ, ಹೋಲ್ಸೇಲ್ ಅಂಗಡಿಗಳಿರೋದ್ರಿಂದ ನಮಗೆ ಕಡಿಮೆ ಪ್ರೈಸಲ್ಲಿ ಜಾಸ್ತಿ ವಸ್ತುಗಳನ್ನ ತೊಗೊಂಡು ಹೋಗ್ಬೋದು. ಮತ್ತು ಕಡಿಮೆ ಪ್ರೈಸಸ್ ಇಲ್ಲಿ ವಸ್ತುಗಳು ಸಿಗುತ್ತೆ. ಹಾಗೆ ಇಲ್ಲಿ ಬುಕ್ ಶಾಪ್ಗಳು ಸಹ ಸಿಗುತ್ತೆ, ಬುಕ್ಸ್ಗಳು ಕೂಡ ಖರೀದಿ ಮಾಡ್ಬೋದು. ಹಾಗೆ ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋನ, ನೀವು ನೋಡ್ತಾ ಹೋಗಿ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟೆಲ್ಲ ಅಂಗಡಿಗಳಿದೆ ಅಂತ. ಖುಷಿಯಾಗುತ್ತೆ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ. ಹಾಗೆ ಈ ಕಡೆ ಬಂದರೆ, ಈ ಕಡೆ ಒಂದು ಬುಕ್ ಶಾಪು, ಈ ಕಡೆ ಒಂದು ಬುಕ್ ಶಾಪ್ ಇತ್ತು. ಮುಂದೆ ಹೋದರೆ ಶೋ ಪೀಸ್ ಅಂಗಡಿ ಇತ್ತು. ಎಷ್ಟು ಚೆನ್ನಾಗಿತ್ತು ಶೋ ಪೀಸ್ ಅಂದರೆ, ಈ ಹೊಸ್ದಾಗೆಲ್ಲ ಗೃಹ ಪ್ರವೇಶ ಮಾಡಿರ್ತಾರಲ್ಲ ಅವ್ರುಗಳು ಇಲ್ಲಿ ಶೋ ಪೀಸ್ನ ತೊಗೊಂಡೋಗಿ ಮನೆಯಲ್ಲಿ ಡೆಕೋರೇಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಗ್ರೋಸರಿ ಶಾಪ್ ಕೂಡ ಇದೆ. ಹಾಗೆ ಫ್ಯಾನ್ಸಿ ಸ್ಟೋರ್ ಕೂಡ ಇದೆ. ಫ್ಯಾನ್ಸಿ ಸ್ಟೋರಲ್ಲಿ ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಕಲೆಕ್ಷನ್ಸ್ ಹಾಕಿದ್ದಾರೆ. ಹೇರ್ ಬೆಂಡ್ಸು, ಹೆಣ್ಮಕ್ಳಿಗೆ ಹೇರ್ ಬೆಂಡ್ಸ್ಗಳು ಮತ್ತು ಸರಗಳು, ಕ್ಲಿಪ್ಸು, ಈ ಥರ ಎಲ್ಲ ಡಿಸ್ಪ್ಲೇ ಮಾಡಿದರು. ಈ ಕಡೆ ದಿನಸಿ ಅಂಗಡಿ. ಚೆನ್ನಾಗಿದೆ ಅಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.